ನಮಸ್ಕಾರ. ಕೆಲವೊಮ್ಮೆ ಅಬ್ಬಾ ಎಷ್ಟು ಬಿಸಿಲು ಅನ್ಸುತ್ತೆ. ಇನ್ನು ಕೆಲವೊಮ್ಮೆ ಚಳಿಯಿಂದ ಗಡಗಡ ನಡುಗ್ತೀವಿ ಅಲ್ವಾ? ಈ ಬಿಸಿ ಮತ್ತೆ ತಣ್ಣಗಿನ ಅನುಭವದ ಹಿಂದಿರೋ ವಿಜ್ಞಾನ ಇದೆಯಲ್ಲ, ಅದು ತುಂಬಾ ಸಿಂಪಲ್ಲು ಮತ್ತು ಇಂಟ್ರೆಸ್ಟಿಂಗ್ ಆಗಿದೆ. ಬನ್ನಿ, ಇವತ್ತು ನಾವು ತಾಪಮಾನ ಅಂದ್ರೆ ಏನು, ಅದನ್ನ ಹೇಗೆ ಅಳತೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಹೌದು, ನಮ್ಗೆಲ್ಲ ಈ ಪ್ರಶ್ನೆ ಬಂದೇ ಇರತ್ತೆ. ಬಿಸಿಲು ಜಾಸ್ತಿ ಇದ್ರೆ ಇವತ್ ಎಷ್ಟು ಡಿಗ್ರಿ ಇದೆ ಅಂತ ಕೇಳ್ತೀವಿ, ಚಳಿ ಇದ್ದಾಗ್ಲೂ ಅಷ್ಟೇ. ಹಾಗಾದರೆ ಒಂದು ವಸ್ತು ಎಷ್ಟು ಬಿಸಿಯಾಗಿದೆ ಅಥವಾ ತಣ್ಣಗಿದೆ ಅಂತ ಪಕ್ಕಾ ಹೇಳೋದು ಹೇಗೆ? ಇದೇ ಪ್ರಶ್ನೆಗೆ ಉತ್ತರವನ್ನು ನಾವು ಇವತ್ತು ಹುಡುಕೋಣ. ಸರಿ, ಈ ಬಿಸಿ ತಣ್ಣಗೆ ಅನ್ನೋದು ನಮ್ಗೆ ಆಗೋ ಒಂದು ಫೀಲಿಂಗ್. ಆದ್ರೆ ವಿಜ್ಞಾನದ ಭಾಷೆಯಲ್ಲಿ ನಿಜವಾಗ್ಲೂ ತಾಪಮಾನ ಅಂದ್ರೆ ಏನು? ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ, ತಾಪಮಾನ ಅಂದ್ರೆ ಒಂದು ವಸ್ತುವಿನ ಬಿಸಿ ಅಥವಾ ತಣ್ಣಗಿನ ಮಟ್ಟವನ್ನು ಹೇಳೋ ಒಂದು ಅಳತೆ. ಇದು ಜಸ್ಟ್ ಒಂದು ಫೀಲಿಂಗ್ ಅಲ್ಲ. ಇದನ್ನ ನಾವು ಥರ್ಮೋಮೀಟರ್ ಇಟ್ಕೊಂಡು ಅಳತೆ ಮಾಡ್ಬೋದಾದ ಒಂದು ಪಕ್ಕಾ ನಂಬರ್. ಈಗ ಬರೋಣ ಅಸಲಿ ವಿಷಯಕ್ಕೆ. ಈ ಬಿಸಿ ತಣ್ಣಗೆ ಅನ್ನೋ ಫೀಲಿಂಗ್ ಹಿಂದಿರೋ ಸೀಕ್ರೆಟ್ ಏನ್ ಗೊತ್ತಾ? ಇದೆಲ್ಲ ನಡೆಯೋದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಪುಟ್ಟ ಪುಟ್ಟ ಕಣಗಳಾದ ಅಣುಗಳ ಆಟದಿಂದ. ಇಲ್ ನೋಡಿ, ಇದಂತೂ ಸಖತ್ ಇಂಟ್ರೆಸ್ಟಿಂಗ್. ಒಂದು ವಸ್ತು ತಣ್ಣಗಿದೆ ಅಂದ್ರೆ ಅದ್ರಲ್ಲಿರೋ ಅಣುಗಳು ತುಂಬಾನೇ ಸ್ಲೋ ಆಗಿ ಆರಾಮವಾಗಿ ಓಡಾಡ್ತಾ ಇರ್ತವೆ. ಅದೇ ವಸ್ತು ಬಿಸಿಯಾಗ್ತಾ ಆಗ್ತಾ ಆ ಅಣುಗಳಿಗೆ ಏನೋ ಎನರ್ಜಿ ಬಂದ ಹಾಗೆ ಫುಲ್ ಸ್ಪೀಡಲ್ಲಿ ಓಡಾಡಕ್ ಶುರು ಮಾಡ್ತವೆ. ಸೊ ತಾಪಮಾನ ಅಂದ್ರೆ ಬೇರೇನೂ ಅಲ್ಲ, ಈ ಅಣುಗಳು ಎಷ್ಟು ಸ್ಪೀಡಾಗಿ ಚಲಿಸ್ತಾವೆ ಅನ್ನೋಗ್ರ ಅಳತೆಯಷ್ಟೇ. ಹಾಗಾದ್ರೆ ಈ ಅಣುಗಳ ಸ್ಪೀಡನ್ನ ಅಂದ್ರೆ ತಾಪಮಾನವನ್ನ ಅಳೆಯೋದು ಹೇಗೆ? ಅದಕ್ಕಂತನೇ ಒಂದು ಸ್ಪೆಷಲ್ ಡಿವೈಸ್ ಇದೆ. ಅದೇ ನಮ್ಮ ಥರ್ಮೋಮೀಟರ್. ಮೊದಲನೇದು ಮರ್ಕ್ಯುರಿ ಥರ್ಮೋಮೀಟರ್ ಅಂದ್ರೆ ಪಾದರಸದ್ದು. ಇದ್ರಲ್ಲಿರೋ ಪಾದರಸ ಬಿಸಿಯಾದಾಗ ಹಿಗ್ಗುತ್ತೆ, ಅಂದ್ರೆ ಎಕ್ಸ್ಪ್ಯಾಂಡ್ ಆಗಿ ಗ್ಲಾಸ್ ಟ್ಯೂಬ್ನಲ್ಲಿ ಮೇಲೆ ಹೋಗುತ್ತೆ. ತಣ್ಣಗಾದಾಗ ಕುಗ್ಗಿ ಕೆಳಗೆ ಬರುತ್ತೆ. ಆ ಲೆವೆಲ್ ನೋಡಿ ನಾವು ಟೆಂಪರೇಚರ್ ತಿಳ್ಕೋಬಹುದು. ಈಗಂತೂ ನಾವು ಜಾಸ್ತಿ ಬಳಸೋದು ಡಿಜಿಟಲ್ ಥರ್ಮೋಮೀಟರ್ಗಳನ್ನ. ಇವು ಒಂದು ಎಲೆಕ್ಟ್ರಾನಿಕ್ ಸೆನ್ಸರ್ ಬಳಸಿ ಟೆಂಪರೇಚರ್ ಅಳೆಯುತ್ತೆ. ತುಂಬಾ ಫಾಸ್ಟ್, ಪಕ್ಕಾ ರಿಸಲ್ಟ್ ಕೊಡುತ್ತೆ ಮತ್ತೆ ಸೇಫ್ ಕೂಡ. ಇನ್ನು ಸೈನ್ಸ್ ಲ್ಯಾಬ್ಗಳಲ್ಲಿ ಅಲ್ಲಿ ಬೇರೆ ತರಹದ ಥರ್ಮೋಮೀಟರ್ ಬಳಸ್ತಾರೆ. ಲಿಕ್ವಿಡ್ಸ್ ಮತ್ತೆ ಕೆಮಿಕಲ್ಸ್ನ ತಾಪಮಾನ ಅಳೆಯೋಕೆ ಇದನ್ನ ಸ್ಪೆಷಲ್ ಆಗಿ ಡಿಸೈನ್ ಮಾಡಿರ್ತಾರೆ. ಇದರಲ್ಲಿ ಪಾದರಸ ಅಥವಾ ಆಲ್ಕೋಹಾಲ್ ಇರಬಹುದು. ಸರಿ, ಈಗ ನಮ್ಮತ್ರ ಥರ್ಮೋಮೀಟರ್ ಇದೆ. ಆದ್ರೆ ಅದನ್ನ ಬಳಸೋದು ಹೇಗೆ ಮತ್ತೆ ಅದರ ಮೇಲಿರೋ ಆ ನಂಬರ್ಗಳ ಅರ್ಥ ಏನು? ಕ್ಲಿನಿಕಲ್ ಥರ್ಮೋಮೀಟರ್ ಬಳಸೋದು ತುಂಬಾ ಸುಲಭ. ಮೊದಲು ಅದನ್ನ ಮೆಲ್ಲಗೆ ಶೇಕ್ ಮಾಡಿ. ನಂತರ ನಾಳಿಗೆ ಕೆಳಗೆ ಅಥವಾ ಕಂಕುಳಲ್ಲಿಟ್ಕೊಂಡು ಸ್ವಲ್ಪ ಹೊತ್ತು ಕಾಯ್ಬೇಕು. ಆಮೇಲೆ ಇಂಡಿಕೇಟರ್ ಎಲ್ಲಿ ನಿಂತಿದೆ ಅಂತ ನೋಡಿ ರೀಡಿಂಗ್ ತಗೋಬೇಕು. ನೋಡಿ, ಇದೊಂದು ಬಹಳ ಮುಖ್ಯವಾದ ನಂಬರ್, ನೆನ್ಪಿಟ್ಕೊಳ್ಳಿ. ನಮ್ಮ ದೇಹದ ನಾರ್ಮಲ್ ಟೆಂಪರೇಚರ್ ಅಂದ್ರ ಸುಮಾರು 98.4 ಡಿಗ್ರಿ ಫ್ಯಾರನ್ಹೀಟ್ ಅಥವಾ 37 ಡಿಗ್ರಿ ಸೆಲ್ಸಿಯಸ್. ಒಂದು ವೇಳೆ ಇದು 100 ಡಿಗ್ರಿ ಫ್ಯಾರನ್ಹೀಟ್ಗಿಂತ ಜಾಸ್ತಿ ಆದ್ರೆ ಆವಾಗ ನಮ್ಗೆ ಜ್ವರ ಬಂದಿದೆ ಅಂತ ಅರ್ಥ. ತಾಪಮಾನ ಅಳೆಯೋಕೆ 3 ಮುಖ್ಯ ಯೂನಿಟ್ಗಳಿವೆ. ನಾವು ಪೇಪರ್, ಟಿವಿಯಲ್ಲಿ ದಿನಾ ಕೇಳೋದು ಸೆಲ್ಸಿಯಸ್, ಡಿಗ್ರಿ ಸೆಲ್ಸಿಯಸ್. ಡಾಕ್ಟರ್ಗಳು ಬಳಸೋದು ಫ್ಯಾರನ್ಹೈಟ್, ಡಿಗ್ರಿ ಫ್ಯಾರನ್ಹೈಟ್. ಇನ್ನು ಸೈಂಟಿಸ್ಟ್ಗಳು ದೊಡ್ಡ ದೊಡ್ಡ ಎಕ್ಸ್ಪೆರಿಮೆಂಟ್ಗಳಿಗೆ ಕೆಲ್ವಿನ್ ಅಂತ ಬಳಸ್ತಾರೆ. ತಾಪಮಾನ ಅನ್ನೋದು ಬರೀ ಸೈನ್ಸ್ ಬುಕ್ನಲ್ಲಿರೋ ಟಾಪಿಕ್ ಅಲ್ಲ. ಅದು ನಮ್ಮ ದಿನನಿತ್ಯದ ಬದುಕಿನ ಪ್ರತಿಯೊಂದು ಕ್ಷಣದಲ್ಲೂ ನಮ್ ಜೊತೆಗೇ ಇರುತ್ತೆ. ಹವಾಮಾನ ಹೇಗಿದೆ ಅಂತ ತಿಳ್ಕೊಳ್ಳೋದಿಕ್ಕೆ, ಅಡಿಗೆ ಮಾಡೋದಿಕ್ಕೆ, ನಮ್ಮ ಆರೋಗ್ಯ ನೋಡ್ಕೊಳ್ಳೋದಿಕ್ಕೆ, ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಹೀಗೆ ಎಲ್ಲ ಕಡೆನೂ ತಾಪಮಾನದ ಬಗ್ಗೆ ಗೊತ್ತಿರೋದು ತುಂಬಾ ಮುಖ್ಯ. ಯಾಕೆ? ನಾವು ಕುಡಿಯೋ ಚಹಾ ಎಷ್ಟು ಬಿಸಿ ಇದೆ ಅನ್ನೋದ್ರಿಂದ ಹಿಡಿದು ನಾವು ತಿನ್ನೋ ಐಸ್ ಕ್ರೀಮ್ ಎಷ್ಟು ತಣ್ಣಗಿದೆ ಅನ್ನೋವರೆಗೂ ಎಲ್ಲವೂ ತಾಪಮಾನದ ಆಟವೇ. ಒಂದು ಸಿಂಪಲ್ ಪ್ರಯೋಗ ಮಾಡಿ ನೋಡ್ಬಹುದು. ಒಂದು ಬಟ್ಟಲಲ್ಲಿ ನೀರನ್ನ ಬಿಸಿಲಲ್ಲಿಡಿ, ಇನ್ನೊಂದು ಬಟ್ಟಲಲ್ಲಿರೋ ನೀರನ್ನ ನೆರಳಲ್ಲಿಡಿ. ಸ್ವಲ್ಪ ಹೊತ್ತಿನ ನಂತರ ಎರಡರ ಟೆಂಪರೇಚರ್ ಚೆಕ್ ಮಾಡಿದ್ರೆ ಬಿಸಿಲಲ್ಲಿಟ್ಟ ನೀರು ಗ್ಯಾರಂಟಿ ಹೆಚ್ಚು ಬಿಸಿಯಾಗಿರುತ್ತೆ. ಸೂರ್ಯನ ಶಕ್ತಿ ತಾಪಮಾನವನ್ನ ಹೇಗೆ ಹೆಚ್ಚು ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಉದಾಹರಣೆ. ಸರಿ, ಹಾಗಾದ್ರೆ ನಾವು ಇವತ್ತು ಕಲಿತಿರೋ ಮುಖ್ಯ ಅಂಶಗಳನ್ನ ಒಮ್ಮೆ ಬೇಗನೆ ನೋಡ್ಬಿಡೋಣ. ಹಾಗಾದ್ರೆ ಇವತ್ತಿನಿಂದ ನಮ್ಗೆ ಏನ್ ಗೊತ್ತಾಯ್ತು? ಮೊದಲನೇದಾಗಿ, ತಾಪಮಾನ ಅಂದ್ರೆ ಒಂದು ವಸ್ತು ಎಷ್ಟು ಬಿಸಿ ಅಥವಾ ತಣ್ಣಗಿದೆ ಅನ್ನೋ ಅಳತೆ. ಎರಡನೇದು, ಇದನ್ನ ಅಳಿಯೋಕೆ ನಾವು ಥರ್ಮೋಮೀಟರ್ ಬಳಸ್ತೀವಿ. ಮೂರನೇದು, ನಮ್ಮ ದೇಹದ ನಾರ್ಮಲ್ ಟೆಂಪರೇಚರ್ 98.4 ಡಿಗ್ರಿ ಫ್ಯಾರನ್ಹೈಟ್ ಅಥವಾ 37 ಡಿಗ್ರಿ ಸೆಲ್ಸಿಯಸ್. ಇದಂತೂ ಮರಿಬಾರ್ದು. ಮತ್ತೆ ಕೊನೆಯದಾಗಿ ಸೆಲ್ಸಿಯಸ್, ಫ್ಯಾರನ್ಹೀಟ್ ಮತ್ತೆ ಕೆಲ್ವಿನ್. ಇವು ತಾಪಮಾನದ ಮುಖ್ಯ ಯೂನಿಟ್ಸ್. ನೋಡಿ, ಎಲ್ಲವೂ ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗಿದೆ. ಕೊನೆಯದಾಗಿ ಒಂದ್ ಮಾತು,
ತಾಪಮಾನವನ್ನು ಅಳೆಯೋದು ಅಂದ್ರೆ ಬರೀ ನಂಬರ್ಗಳನ್ನ ನೋಡೋದಲ್ಲ, ನಮ್ಮ ಸುತ್ತಮುತ್ತ ಇರೋ ಈ ಪ್ರಪಂಚ, ಅದರ ಹಿಂದಿರೋ ವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋಕೆ ಇದೊಂದು ಅದ್ಭುತವಾದ ದಾರಿ. ವಿಜ್ಞಾನದ ಬಗ್ಗೆ ಇಂತಹ ಇನ್ನೂ ಹೆಚ್ಚು ಸರಳ ಹಾಗೂ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಳ್ಳಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಸಿಗೋಣ.